ಇದು ನ್ಯೂಸ್ 18 ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಮೆಗಾ ಕವರೇಜ್. ರಾಜ್ಯದ ರಾಜಕೀಯದಲ್ಲಿ ಏನೇನಾಗ್ತಿದೆ ಪಿಂಚುಮಿ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಬಿಜೆಪಿಯ ಒಂದು ಏನು ಶಾಸಕರ ಒಂದು ಎಲ್ಲರನ್ನು ಕೂಡ ಕರೆಸಲಾಗುತ್ತೆ. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ ನಲ್ಲಿ ಏನಾಗ್ತಿದೆ ಅಂತ ಎಲ್ಲಾ ಶಾಸಕರು ಕೂಡ ರೆಸಾರ್ಟ್ ನಲ್ಲಿ ಇಲ್ಲ. ಕೇವಲ ಯಾರ ಮೇಲೆ ಆ ಒಂದು ಆಪರೇಷನ್ ಆಗ್ಬೋದು ಅಂತವ್ರ ಮಾತ್ರ ಈಗ ರೆಸಾರ್ಟ್ ನಲ್ಲಿ ಇಡಲಾಗಿದೆ. ಈಗಲ್ಟನ್ ವಂಡರ್ಲಾದಲ್ಲಿ ಕೈನ ಶಾಸಕರಿದ್ದಾರೆ. ಎಲ್ಲಾ ಶಾಸಕರು ರೆಸಾರ್ಟ್ ನಲ್ಲಿ ಇಲ್ಲ. ಯಾರ್ಯಾರು ಆಪರೇಷನ್ಗೆ ಒಳಗಾಗಬಹುದು ಅನ್ನೊಂದು ಅನುಮಾನ ಇದೆ, ಅವರ ಮೇಲೆ ಮಾತ್ರ ಅವರನ್ನ ಮಾತ್ರ ಈಗ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡಲಾಗಿದೆ. ಅವರೀಗ ಅಲ್ಲಿದ್ದಾರೆ. ಈಗಲ್ಟನ್ ಮತ್ತು ವಂಡರ್ಲಾ ರೆಸಾರ್ಟ್ ನಲ್ಲಿ ಈಗ ಶಾಸಕರು ಇರೋದು. ಅದೇ ರೀತಿಯಾಗಿ ಎಲ್ಲಾ ಶಾಸಕರು ಈಗ ಸದ್ಯಕ್ಕೆ ರೆಸಾರ್ಟ್ ನಲ್ಲಿ ಇಲ್ಲ. ಇನ್ನುಳಿದ ಶಾಸಕರು ತಮ್ಮ ಕ್ಷೇತ್ರದಲ್ಲೇ ಠಿಕಾಣಿ ಹೂಡಿದ್ದಾರೆ. ಆ ಮೂಲಕ ಯಾರೆಲ್ಲ ಆಪರೇಷನ್ಗೆ ಒಳಗಾಗಬಹುದು, ಕಟ್ಟ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ ನಿಂದ ಹೊರಕ್ಕೆ ಯಾರ್ಯಾರು ಈಗ ಆ ಒಂದು ಆಪರೇಷನ್ ನ ಸ್ಕ್ಯಾನರ್ ನಲ್ಲಿದ್ದಾರೆ ಅವರೆಲ್ಲರೂ ಕೂಡ ಈಗ ರೆಸಾರ್ಟ್ ನ ಒಳಗಿದ್ದಾರೆ. ಆ ಮೂಲಕ ಆಪರೇಷನ್ ನ ಭೀತಿಯಲ್ಲಿರೋ ಶಾಸಕರಿಗೆ ಸದ್ಯಕ್ಕೆ ಬಿಡುಗಡೆ ಇಲ್ಲ. ಆದರೆ ಯಾರ್ಯಾರು ಈಗ ಆಪರೇಷನ್ ನಿಂದ ಅಥವಾ ಕಟ್ಟ ಕಾಂಗ್ರೆಸ್ ಅಂತ ಯಾರು ಹೇಳ್ತಾರೆ ಆ ನಾಯಕರು ಈಗ ಹೊರಗಿದ್ದಾರೆ. ಅನುಮಾನವಿರುವಂತಹ ಶಾಸಕರ ಚಲನವಲನದ ಮೇಲೆ ನಿಗಾ ಇರಿಸಲಾಗಿದೆ. ಆಪರೇಷನ್ ಭೀತಿಯಲ್ಲಿ ಶಾಸಕರಿಗೆ ಈಗ ಭೀತಿಯಲ್ಲಿ ಯಾವುದೇ ಬಿಡುಗಡೆ ಇಲ್ಲ. ಅವರು ಅಲ್ಲೇ ಇರಬೇಕಾಗತ್ತೆ. ಎಲ್ಲಿವರೆಗೆ ಈ ಒಂದು ಆಪರೇಷನ್ ನ ಛಾಯೆ ಏನಿದೆ ಅದು ಕಡಿಮೆ ಆಗುತ್ತೋ ಅಲ್ಲಿವರೆಗೆ ರೆಸಾರ್ಟ್ ನ ವಾಸ್ತವ್ಯ ಪಕ್ಕ. ಆದ್ರೆ ಯಾರ್ಯಾರ ಮೇಲೆ ಅನುಮಾನ ಇದೆ ಅದರ ಮೇಲೆ ಕಾಂಗ್ರೆಸ್ನ ನಾಯಕರು ತೀವ್ರವಾದಂತಹ ನಿಗಾನ ಕೂಡ ಇಟ್ಟಿದ್ದಾರೆ. ಹಾಗಾಗಿ ಆಪರೇಷನ್ಗೆ ಯಾವುದೇ ಅವಕಾಶ ಕೊಡಬಾರದು ಅನ್ನೋದು ಈಗ ಕಾಂಗ್ರೆಸ್ನವರ ಒಂದು ರೀತಿಯಾದ ಸ್ಟ್ರಾಟಜಿ ಆಗಿದೆ. ಕೃಷ್ಣ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕೃಷ್ಣ, ಈಗ ಒಂದ್ ಕಡೆ ಯಾರ್ಯಾರು ಕಟ್ಟ ಕಾಂಗ್ರೆಸ್ ಅವರು ಇದ್ದಾರೆ ಅವ್ರನ್ನೆಲ್ಲ ಹೊರಗೆ ಬಿಡಲಾಗಿದೆ ಅಂತ, ಈಗ ಕೇವಲ ಯಾರ್ಯಾರು ಆ ಸ್ಕ್ಯಾನರ್ ಇದ್ದಾರೆ ಅವ್ರು ಮಾತ್ರ. ಸೊ ಓವರ್ ಆಲ್ ಎಷ್ಟು ದಿನ ಇರ್ಬೋದು, ಅದೇ ರೀತಿಯಾಗಿ ಸದ್ಯಕ್ಕೆ ಏನ್ ಸ್ಟ್ರಾಟಜಿ ಓಡ್ತಾ ಇದೆ ಕಾಂಗ್ರೆಸ್ನ ನಾಯಕರಲ್ಲಿ ಅಂತ? ಅವಿನಾಶ್, ಮುಖ್ಯವಾಗಿ ಆಪರೇಷನ್ ಲೀಸ್ಟ್ ನಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ನ ಶಾಸಕರು ಯಾರೋ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಪ್ರಮುಖವಾಗಿ ಅನುಮಾನವನ್ನ ಅವ್ರ ಮೇಲೆ ಯಾರ ಅನುಮಾನ ಇದೆ ಅಂತ ಶಾಸಕರನ್ನ ಇದೀಗ ವಂಡರ್ಲಾ ಆಗಿರ್ಬೋದು ಮತ್ತೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇರಿಸಿರುವಂತದ್ದು. ಮುಖ್ಯವಾಗಿ ಪ್ರತಾಪ್ ಗೌಡ ಪಾಟೀಲ್, ಆನಂದ್ ಸಿಂಗ್, ಈ ತರ ಅಮರೇಗೌಡ ಬಯ್ಯಾಪುರ, ಬಸವರಾಜ್ ಗದ್ದಾಲ್, ಈ ರೀತಿ ಆನಂದ್ ನೇಮಗೌಡ ಸೇರಿದಂತೆ ಪ್ರಮುಖವಾಗಿ ಯಾರೆಲ್ಲ ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ದಾರೆ ಅಂತ ಶಾಸಕರನ್ನ ಇದೀಗ ಈಗಲ್ಟನ್ ರೆಸಾರ್ಟ್ ಆಗಿರ್ಬೋದು ವಂಡರ್ಲಾ ರೆಸಾರ್ಟ್ ಅಲ್ಲಿ ಇರಿಸಿರುವಂತದ್ದು. ಮುಖ್ಯವಾಗಿ ಆ ಒಂದು ಶಾಸಕರಿಗೆ ವಿಶೇಷವಾದಂತಹ ಒಂದು ಭದ್ರತೆಯನ್ನ ಕಲ್ಪಿಸಲಾಗಿದೆ. ಮುಖ್ಯವಾಗಿ ಅವರಿರ್ತಕ್ಕಂಥ ಕೊಠಡಿಗಳಾಗಿರ್ಬೋದು, ಜೊತೆಗೆ ಅವರಿರ್ತಕ್ಕಂಥ ರೆಸಾರ್ಟ್ ಏನಿದೆ, ರೆಸಾರ್ಟ್ ಮುಂಭಾಗದಲ್ಲಿ ಅತಿ ಹೆಚ್ಚಿನದಾಗಿ ಪ್ರಮುಖವಾಗಿ ಸಚಿವ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರನ್ನೇ ನಿಯೋಜನೆ ಮಾಡಿರುವಂತದ್ದು. ಆ ಒಂದು ಕೊಠಡಿಗೆ ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಇಲ್ಲ. ಬೇರೆಯವರು ಕೂಡ ಯಾರ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಪಿಎಗಳಿಗೂ ಕೂಡ ಶಾಸಕರ ಪಿಎಗಳಿಗೂ ಕೂಡ ಅವ್ರಿಗೆ ಅವಕಾಶ ಇಲ್ಲಿ ನಿರ್ಬಂಧವನ್ನ ಮಾಡಲಾಗಿದೆ. ಒಂದ್ ವೇಳೆ ಪಿಎಗಳ ಮುಖಾಂತರವಾದರೂ ಕೂಡ ಬಿಜೆಪಿ ನಾಯಕರು ಸಂಪರ್ಕ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪಿಎಗಳಿಗೂ ಕೂಡ ನಿರ್ಬಂಧ ವಿಧಿಸಿರುವಂತದ್ದು. ಹೀಗಾಗಿ ಯಾರಿಗೂ ಕೂಡ ಶಾಸಕರಲ್ಲದೆ ಬೇರೆ ಯಾರಿಗೂ ಕೂಡ ಅವ್ರಿಗೆ ಒಳಗಡೆ ಬಿಡೋದಕ್ಕೆ ಅವಕಾಶ ಇಲ್ಲ. ಜೊತೆಗೆ ಬಿಜೆಪಿ ನಾಯಕರು ಯಾವುದೇ ರೀತಿಯಾಗಿ ಅವರನ್ನ ಸಂಪರ್ಕ ಮಾಡದಿರೋ ರೀತಿಯಾಗಿ ಕಾಂಗ್ರೆಸ್ನ ನಾಯಕರು ಕಟ್ಟೆಚ್ಚರ ವಹಿಸಿರುವಂತದ್ದು. ವಿಶೇಷವಾಗಿ ಸಂಸದ ಡಿ.ಕೆ. ಸುರೇಶ್ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಅವರ ಮೇಲೆ ಪ್ರತಿಯೊಂದು ಶಾಸಕರು ಯಾರ್ಯಾರು ಡೌಟ್ ಇದ್ದಾರೆ ಅವರ ಪ್ರತಿಯೊಂದು ಶಾಸಕರ ಚಲನವಲನಗಳ ಮೇಲೆ ನಿಗಾ ವಹಿಸಿರುವಂತದ್ದು. ಒಟ್ಟಾರೆಯಾಗಿ ಬಿಜೆಪಿ ನಾಯಕರು ಏನು ಆಪರೇಷನ್ ಕಮಲ ಮಾಡಿದ್ದಾರೆ, ಈ ಒಂದು ಸಿಲುಕಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಏನಿದ್ದಾರೆ ಅವ್ರಿಗೆ ವಿಶೇಷವಾದಂತಹ ನಿಗಾ ವಹಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಸಂಪರ್ಕಕ್ಕೆ ಸಿಗಬಾರ್ದು ಆ ರೀತಿಯಾಗಿ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು ಎರಡೂ ರೆಸಾರ್ಟ್ ಗಳಲ್ಲಿ. ಅವಿನಾಶ್, ಓಕೆ ಕೃಷ್ಣ, ಈಗ ಸದ್ಯಕ್ಕೆ ಏನಂತಂದ್ರೆ ಈಗ ಒಂದಷ್ಟು ಜನ ಆಲ್ರೆಡಿ ಅವ್ರ ಹೆಸರುಗಳು ಕೇಳಿ ಬಂದಿತ್ತು. ಪ್ರತಾಪ್ ಗೌಡ ಪಾಟೀಲ್ ಇರ್ಬೋದು, ಅದೇ ರೀತಿಯಾಗಿ ಅಮರೇಗೌಡ ಬಯ್ಯಾಪುರ ಅವರೆಲ್ಲ ಇಲ್ಲ ಅಂತ ಹೇಳಿದ್ರು. ಆದ್ರೂ ಕೂಡ ಈಗ ಅವ್ರನ್ನ ಹತ್ರ ಇರೋದ್ರಿಂದ ಒಂದ್ ರೀತಿಯಾಗಿ ಬೇರೆ ರೀತಿಯಂತ ನೆಗೆಟಿವ್ ಮೆಸೇಜ್ ಏನೋ ಪಾಸ್ ಆಗಲ್ವಂತ, ಇವ್ರಿಗೆ ನಮ್ಮ ಮೇಲೆ ನಂಬಿಕೆ ಅಲ್ವಂತದ್ದು, ಆ ರೀತಿ ಏನೋ ಮನಸ್ತಾಪ ಆಗ್ಬೋದಾ? ಖಂಡಿತವಾಗ್ಲೂ ಅವಿನಾಶ್, ಈಗಾಗಲೇ ಪ್ರತಾಪ್ ಗೌಡ ಪಾಟೀಲ್ ಆಗಿರ್ಬೋದು, ಅಮರೇಗೌಡ ಬಯ್ಯಾಪುರ ಆಗಿರ್ಬೋದು, ಅವರು ಕೂಡ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ನಾವ್ ಎಷ್ಟೇ ಸಾವಿರ ಸರಿ ಹೇಳಿದ್ರು ಕೂಡ ನಮ್ಮ ಕಾಂಗ್ರೆಸ್ ನಾಯಕರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ. ನಾವು ಹೋಗೋದಾದ್ರೆ ಯಾವತ್ತೋ ಹೋಗ್ತಾ ಇದ್ವಿ ಬಿಜೆಪಿಗೆ, ಆದ್ರೆ ನಾವ್ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನಾವು ಕ್ಷೇತ್ರಕ್ಕೂ ಕೂಡ ಹೋಗ್ಬೇಕಾಗತ್ತೆ, ಕ್ಷೇತ್ರದ ಸಮಸ್ಯೆಗಳು ಕೂಡ ಇರುತ್ತೆ, ಆದ್ರೂ ಕೂಡ ಹೋಗ್ಬೇಕು. ಆದ್ರೆ ಈ ರೀತಿ ಕೂಡ ಹಾಕೊಂಡು ನಮ್ಮನ್ನ ಈ ರೀತಿ ಮಾಡುವಂತ ಬೇರೆ ಮೆಸೇಜ್ ಹೋಗುತ್ತೆ, ಅಂದ್ರೆ ನಮ್ಮ ಕ್ಷೇತ್ರದ ಜನರಿಗೆ ಬೇರೆ ಮೆಸೇಜ್ ಆಗುತ್ತೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪರೋಕ್ಷವಾಗಿ ನಿನ್ನೆ ಮಾತನಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಹೇಳಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರ ಈ ಒಂದು ನಡೆ ನಿಜಕ್ಕೂ ಕೂಡ ಆ ಒಂದು ಶಾಸಕರಲ್ಲೂ ಕೂಡ ಒಂದು ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ವಿಧಿ ಇಲ್ಲದೆ ಅನಿವಾರ್ಯವಾಗಿ ಏನಾದ್ರೂ ಒಂದ್ ವೇಳೆ ಬಿಜೆಪಿ ಸಂಪರ್ಕಕ್ಕೆ ಸಿಲುಕ್ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಭಯಗೊಂಡು ಇದೀಗ ಆ ಒಂದು ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಈಗ ರೆಸಾರ್ಟ್ಗೆ ಸೇರಿಸಿರುವಂತದ್ದು. ಹೀಗಾಗಿ ಈ ಒಂದು ಶಾಸಕರು ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕೃಷ್ಣ.
ಈಗಲ್ಟನ್ ರೆಸಾರ್ಟ್ ನಲ್ಲಿ ಇಂದು ಮೀಟಿಂಗ್ ಇದೆ. ಈ ಮೀಟಿಂಗ್ ನಲ್ಲಿ ಸಾಕಷ್ಟು ಪಾಠಗಳನ್ನ ಹೇಳ್ಕೊಳ್ಳಲಾಗುತ್ತೆ. ಸಭೆಯನ್ನ ನಡೆಸ್ತಾರೆ ವೇಣುಗೋಪಾಲ್, ಸಿದ್ದರಾಮಯ್ಯ. ಅದೇ ರೀತಿಯಾಗಿ ಬಿಜೆಪಿಯ ನಡೆಯನ್ನ ನೋಡಿಕೊಂಡು ಮುಂದಿನ ನಿರ್ಧಾರವನ್ನ ಕೈಗೊಳ್ಳೋಕೆ ಈಗ ಕಾಂಗ್ರೆಸ್ನ ಕ್ಯಾಂಪ್ ನಲ್ಲಿ ಪ್ಲಾನಿಂಗ್ ಗಳು ಆಗ್ತಾ ಇದೆ. ಈಗಲ್ಟನ್ ರೆಸಾರ್ಟ್ ನಲ್ಲಿ ಇವತ್ತು ಮೀಟಿಂಗ್ ಇದೆ. ಈ ಮೀಟಿಂಗ್ ಏನಪ್ಪಾ ಅಂತಂದ್ರೆ ಎಲ್ರಿಗೂ ಕೂಡ ಮುಂದಿನ ನಡೆ ಏನು, ಯಾವುದೇ ಕಾರಣಕ್ಕೂ ನೀವು ಧೃತಿಗೆಡಬೇಡಿ, ಬಿಜೆಪಿ ಆಫರ್ಗಳಿಗೆ ನೀವು ಯಾವತ್ತೂ ಕೂಡ ಕಿವಿ ಕೊಡಬೇಡಿ ಅನ್ನೋ ರೀತಿಯಾಗಿ ತಮ್ಮ ತಮ್ಮ ಶಾಸಕರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ, ಜೊತೆಗೆ ಬಿಜೆಪಿಯ ಮುಂದಿನ ನಡೆ ಏನು ಅದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಈಗಲ್ಟನ್ ರೆಸಾರ್ಟ್ ನಲ್ಲಿ ಇವತ್ತು ಮೀಟಿಂಗ್ ಇದೆ. ಸಭೆಯನ್ನ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್, ಇನ್ನೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಮೀಟಿಂಗ್ ನ ನೇತೃತ್ವವನ್ನು ವಹಿಸಿದ್ದಾರೆ. ಬಿಜೆಪಿಯ ನಡೆ ಒಂದ್ ಕಡೆ, ಎಲ್ಲಾ ಶಾಸಕರು ಕೂಡ ಈಗ ವಾಪಸ್ ಬರ್ತಿದ್ದಾರೆ ರಾಜಧಾನಿಗೆ. ಹಾಗಾಗಿ ಬಿಜೆಪಿ ಅವರು ಏನ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ. ಅದೇ ರೀತಿಯಾಗಿ ಸದ್ಯಕ್ಕೆ 48 ಶಾಸಕರು ರೆಸಾರ್ಟ್ ನ ವಾಸ್ತವ್ಯದಲ್ಲಿದ್ದಾರೆ ಕಾಂಗ್ರೆಸ್ನಲ್ಲಿ. ಸಭೆಯ ವೇಳೆ ಉಳಿದ ಶಾಸಕರು, ಸಚಿವರ ಆಗಮನ ಕೂಡ ಆಗುತ್ತೆ. ಮುಂದಿನ ರೂಪುರೇಷೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ಯಾವ ರೀತಿಯಾಗಿ ಈ ಬಿಜೆಪಿಯ ಗೇಮ್ ಮುಂದೆ ನಾವು ಗೆಲ್ಲೋದು ಹೇಗೆ, ಅವರಿಗೆ ಎಲ್ಲೂ ಕೂಡ ಅವಕಾಶವನ್ನೇ ಕೊಡಬಾರದು, ಆ ರೀತಿಯಾಗಿ ಪ್ಲಾನಿಂಗ್ ಗಳನ್ನ ಮಾಡೋದು ಈಗ ಕಾಂಗ್ರೆಸ್ನ ನಾಯಕರ ಒಂದು ಟಾರ್ಗೆಟ್ ಆಗಿದೆ. ಮುಂದಿನ ರೂಪುರೇಷೆಗಳ ಬಗ್ಗೆ, ಜೊತೆಗೆ ಯಾರೆಲ್ಲ ಆ ಒಂದು ರೆಡ್ ಝೋನ್ ನಲ್ಲಿ ಇದ್ದಾರೋ ಆ ಶಾಸಕರಿಗೆ ತಿಳಿಸೋದು, ನೀವು ಬಿಜೆಪಿಗೆ ಹೋದ್ರೆ ನಿಮ್ಮನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ತಾರೆ, ಜೊತೆಗೆ ನೀವು ಕಾಂಗ್ರೆಸ್ನಲ್ಲೇ ಉಳ್ಕೊಂಡ್ರೆ ನಿಮಗೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಅವಕಾಶಗಳು ಸಿಗುತ್ತೆ, ಆ ರೀತಿಯಾಗಿ ಎಲ್ಲವನ್ನು ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾಳೆ ಮಧ್ಯಾಹ್ನದವರೆಗೆ ಶಾಸಕರ ರೆಸಾರ್ಟ್ ವಾಸ್ತವ್ಯ ಇರುತ್ತೆ ಅನ್ನೋದು ಮಾಹಿತಿ ಇದೆ. ನಂತರ ರೆಸಾರ್ಟ್ ನಿಂದ ಹೊರಡುವಂತ ಒಂದು ಸಾಧ್ಯತೆ ಇದೆ. ಈ ರೀತಿಯಾಗಿ ಈಗ MLAಗಳು ಎಲ್ಲರೂ ಕೂಡ ರೆಸಾರ್ಟ್ ನಲ್ಲಿ ಸದ್ಯಕ್ಕಿದ್ದಾರೆ. ಕಾಂಗ್ರೆಸ್ನ ಒಂದಷ್ಟು ಜನ ಹೊರಗಿದ್ದಾರೆ. ಯಾಕಂದ್ರೆ ಕಟ್ಟಾ ಕಾಂಗ್ರೆಸ್ ಅನ್ನೋರು ಈಗ ಹೊರಗಿದ್ದಾರೆ. ಒಂದಷ್ಟು ಜನ ಡೇಂಜರ್ ಝೋನ್ ನಲ್ಲಿ ಏನಿದ್ದಾರೆ ಅವರು ಈಗ ಅಲ್ಲಿ ವಾಸ್ತವ್ಯ ಹೂಡಿದ್ದಾರೆ.